ಸಿಎಂ ಸಿದ್ದರಾಮಯ್ಯನವರು ಬಹಳ ಭಾವುಕರಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಮೂಡ ಹಗರಣದ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ, ಕುರಿ ಕಾಯುವವರ ಮಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ತಪ್ಪಾಗ್ಬಿಡ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿ ಬಹಳಷ್ಟು ಭಾವುಕರಾಗಿ ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ, ಕುರಿ ಕಾಯುವವರ ಮಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೇ ತಪ್ಪ, 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇ ತಪ್ಪ, ರಾಜ್ಯಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದು ತಪ್ಪ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದು ತಪ್ಪ, ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ತಪ್ಪ, ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ನನ್ನ ಪತ್ನಿಯನ್ನ ಎಳೆಯಬೇಕಾಗಿತ್ತ, ನನ್ನ ಮೇಲೆ ಕಪ್ಪು ಚುಕ್ಕೆ ಇಡುವ ಪ್ರಯತ್ನ ನಡೀತಾ ಇದೆ, ನನ್ನ ವಿರುದ್ಧ ಷಡ್ಯಂತ್ರಕ್ಕೆ ಒಂದೇ ಒಂದು ಕಾರಣ, ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನಾನು ಹಿಂದುಳಿದ ಸಮಾಜದ ವ್ಯಕ್ತಿ ಅಂತ ಕೆಳಗಿಳಿಸೋದಕ್ಕೆ ಕುತಂತ್ರ ಮಾಡಿದ್ದಾರೆ. ಸುಮ್ಮನೆ ರಾಜೀನಾಮೆ ಕೊಡಿ ಅಂತಿದ್ದಾರೆ. ನನಗೂ ಬೇಸರ ಆಗಿದೆ, ಸಾಕಾಗಿದೆ. ಆದರೆ ನಿಮಗಾಗಿ ನಾನು ಹೋರಾಟ ಮುಂದುವರಿಸಿದ್ದೇನೆ. ನಾನು ಅವರ ಬೆದರಿಕೆಗಳಿಗೆ ಜಗ್ಗೋನೂ ಅಲ್ಲ, ಬಗ್ಗೋನೂ ಅಲ್ಲ, ಹೋರಾಟ ಮುಂದುವರಿಸ್ತೀನಿ. ಸ್ವಾಭಿಮಾನಿ ಸಮಾವೇಶದಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಸಿದ್ದರಾಮಯ್ಯನವರು. ಸ್ವಾಭಿಮಾನಿ ಸಮಾವೇಶದಲ್ಲಿ ಬಹಳಷ್ಟು ಭಾವುಕರಾಗಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಷ್ಟು ದಿನಗಳಲ್ಲಿ ನಾನು ಕುರಿ ಕಾಯುವವರ ಮಗ, ಹಿಂದುಳಿದ ಜಾತಿಗೆ ಸೇರಿದವನು, ಅದೇ ತಪ್ಪ ಹಾಗಾದ್ರೆ ಎರಡನೇ ಬಾರಿಗೆ ಒಬ್ಬ ಕುರಿ ಕಾಯುವವರ ಮಗ ಮುಖ್ಯಮಂತ್ರಿ ಆಗಿದ್ದೇ ತಪ್ಪ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಈ ಬಿಜೆಪಿಯವರಿಗೆ ನನ್ನನ್ನು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಹಿಂದುಳಿದ ಜಾತಿಯ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನ ಬಿಜೆಪಿಯವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕುರಿ ಕಾಯುವವರ ಮಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ತಪ್ಪ, ಅನ್ನ ಭಾಗ್ಯ ಕೊಟ್ಟಿದ್ದೇ ತಪ್ಪ, ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ತಪ್ಪಾಯ್ತಾ ಹಾಗಾದರೆ, ಜೊತೆಗೆ ಇಂದಿರಾ ಕ್ಯಾಂಟೀನ್ ಯೋಜನೆ ಮಾಡಿದ್ದೇ ತಪ್ಪಾಯ್ತಾ, ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ನನ್ನ ಪತ್ನಿಯನ್ನ ಎಳೆ ತಂದಿದ್ದಾರೆ ಇಲ್ಲಿ, ಜೊತೆಗೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಡುವಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಬಹಳಷ್ಟು ಆಕ್ರೋಶದಿಂದ ಮಾತನಾಡಿದ್ದಾರೆ, ಭಾವುಕರಾಗಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯನವ್ರಿಗಾಗಲಿ ಜೊತೆಗೆ ಕಾಂಗ್ರೆಸ್ನವ್ರಿಗಾಗಲಿ ಇದು ಹಿನ್ನಡೆ ಆಗ್ತಾ ಇತ್ತು. ಆದರೆ ಭಾವುಕರಾಗಿ ಭಾಷಣ ಮಾಡುವ ಮುಖೇನ ಮತ್ತೆ ಜನರನ್ನು ತಮ್ಮೊಟ್ಟಿಗೆ ಇಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಈ ಮುಖೇನ ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನು ಎಲ್ಲೋ ಒಂದು ಕಡೆ ಬಿಜೆಪಿಯವರು ಹೇಳ್ತಾ ಇರೋದು ಅಂದರೆ, ಭಾವುಕರಾಗಿ ಮಾತನಾಡಿದ ತಕ್ಷಣ ಜನ ಒಪ್ಪಲ್ಲ ಸ್ವಾಮಿ, ನೀವು ಮಾಡಿರುವಂಥ ತಪ್ಪು ಸರಿ ಹೋಗಲ್ಲ ಅಂತೆಲ್ಲ ವ್ಯಂಗ್ಯವನ್ನು ಆಡ್ತಾ ಇರೋದು ಬಿಜೆಪಿ ನಾಯಕರು. ಆದರೆ ಎಲ್ಲೋ ಒಂದು ಕಡೆ ಜಾತಿ ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಒಬ್ಬ ಹಿಂದುಳಿದ ಜಾತಿಯ ವ್ಯಕ್ತಿ ನಾಯಕ ಮುಖ್ಯಮಂತ್ರಿ ಆಗಿರೋದು ಈ ಬಿಜೆಪಿಯವರಿಗೆ JDSನವ್ರಿಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳೋ ಮುಖೇನ ಜನರಿಗೆ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಬಿಜೆಪಿಯವರ ಮೇಲೆ ಜಾತಿಯ ಸಮುದಾಯದ ಜನರನ್ನು ಎತ್ತಿಕಟ್ಟುವಂಥ ಒಂದು ಮಾತುಗಳನ್ನು ಆಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ? ಇದನ್ನು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ? ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ, ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದಿಂದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಬೇಕು. ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲದೇನೆ ರಾಜೀನಾಮೆ ಕೊಡಿ,
ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ನನಗೂ ಬೇಸರ ಆಗ್ಬಿಟ್ಟಿದೆ. ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ. ಯಾವತ್ತೂ ಕೂಡ ಎದುರಿ ಓಡೋಗೋನಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನ, ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ. ಮೈ ಕಾನ್ಸಿಯಸ್ ಈಸ್ ವೆರಿ ಕ್ಲಿಯರ್. ಎಷ್ಟು ಹತಾಶರಾದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ. ಅಂತೇವಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಂದವರಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ? ಅನ್ನಭಾಗ್ಯ ಮಾಡೋದು ತಪ್ಪ? ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ? ಕ್ಷೀರ ಭಾಗ್ಯ ಮಾಡೋದು ತಪ್ಪ? ಕ್ಷೀರಧಾರೆ ಮಾಡೋದು ತಪ್ಪ? ವಿದ್ಯಾಸಿರಿ ಮಾಡೋದು ತಪ್ಪ? ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಬಂದ ತಪ್ಪ? ನೀವೇ ಹೇಳಿ, ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು.